ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮವನ್ನು ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಎಂದು ಘೋಷಣೆ ಮಾಡಬಾರದು ಅಂತ ಪೊನ್ನಾಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೊನ್ನಾಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಸ್ತೂರು ಮರೂರು ಗ್ರಾಮಸ್ಥರೆಲ್ಲರೂ ಸೇರಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿ ಅರಣ್ಯ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಪೊನ್ನಾಚಿ ಗ್ರಾಮದ ಗೌಡರಾದ ಶಿವಣ್ಣ ಮಾತನಾಡಿ, ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶವೆಂದು ಘೋಷಣೆಯಾದರೆ ನಮ್ಮ ಜನರ ಜೀವನ ಅತ್ಯಂತ ದುಸ್ತರವಾಗಲಿದೆ. ನಮ್ಮ ಸಾಂಪ್ರದಾಯಿಕ ಆಚರಣೆ ವಿಚಾರಗಳೆಲ್ಲವೂ ಕೂಡ ಮರೆಯಾಗಲಿದೆ. ಜೊತೆಗೆ ಸಮಯದ ಕಟ್ಟುಪಾಡಿನಿಂದ ಹೊರಬರಬೇಕಾಗುತ್ತದೆ. ಅರಣ್ಯದ ಅಂಚಿನ ಕುಗ್ರಾಮದಲ್ಲಿ ವಾಸ ಮಾಡುತ್ತಿರುವ ನಾವು ಜಾನುವಾರುಗಳನ್ನು ನಂಬಿ ಬದುಕುತ್ತಿದ್ದೇವೆ. ಈ ಯೋಜನೆಯಾದಲ್ಲಿ ಅರಣ್ಯದೊಳಗೆ ಹಸುವಿನ ಹೆಜ್ಜೆ ಇಡಲು ಬಿಡುವುದಿಲ್ಲ. ನಮ್ಮ ಗ್ರಾಮಗಳಿಗೆ ಪ್ರಸ್ತುತ ಕೆಲಸದ ನಿಮಿತ್ತ ನಾವು ಹೋಗಬಹುದು ಬರಬಹುದು. ಆದರೆ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಆದರೆ ನಮ್ಮ ಕೆಲಸ ಕಾರ್ಯ ಕೂಡ ಸಂಚಾರ ಮಾಡಲಾಗದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮುಖ್ಯವಾಗಿ ಜನರ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತೆ. ಕಾಡಂಚಿನ ಪ್ರದೇಶಗಳಲ್ಲಿ ಉಪ ದೇವಾಲಯಗಳು ಇದ್ದು ಅಲ್ಲಿಗೆ ನಿರ್ಬಂಧವನ್ನು ಹೇರ್ತಾರೆ. ಅಂತಹ ಸಂದರ್ಭಗಳಲ್ಲಿ ನಾವು ಏನು ಮಾಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ನಮ್ಮ ಭಾವನೆಗೆ ಧಕ್ಕೆಯಾಗುತ್ತದೆ. ಹಾಗಾಗಿ ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಣೆ ಮಾಡಬಾರದು ಅಂತ ಮನವಿ ಮಾಡಿದ್ದಾರೆ. ಸರ್ಕಾರದ ಮಟ್ಟಕ್ಕೆ ಅಧಿಕಾರಿಗಳು ಸ್ಥಳೀಯವಾಗಿ ವರದಿಯನ್ನು ಪಡೆದು ಕುಗ್ರಾಮಗಳಲ್ಲಿ ಜನರ ಅಭಿಪ್ರಾಯವನ್ನು ಪಡೆದು ಅನಂತರ ಸರ್ಕಾರದ ಮಟ್ಟಕ್ಕೆ ವರದಿಯನ್ನು ನೀಡಬೇಕು. ಅದ್ಯಾವ ಕೆಲಸವೂ ಆಗದೆ ಅಧಿಕಾರಿಗಳು ನೇರವಾಗಿ ವರದಿಯನ್ನು ನೀಡಿರುವುದು ಅತ್ಯಂತ ಖಂಡನೀಯ. ಹಾಗಾಗಿ ಸ್ಥಳೀಯ ಜನರ ಅಭಿಪ್ರಾಯ ಸಂಗ್ರಹಿಸಬೇಕು. ಈ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಯೋಜನೆಗೆ ನಮ್ಮೆಲ್ಲರ ವಿರೋಧ ಇದೆ ಅಂತಿದ್ದಾರೆ. ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪೊನ್ನಾಚಿ ಜಿವಿರಾಜ್ ಗ್ರಾಮದ ಪೊನ್ನಾಚಿ ಮಣಿಗಾರ ಪಿಕೆ ಬಸವರಾಜಗೌಡರು, ಶಿವಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವಮೂರ್ತಿ, ಶಿವಬಸಪ್ಪ, ಪಿಕೆ ಬಾಲಸುಬ್ರಹ್ಮಣ್ಯಂ, ರಂಗಮಾದಪ್ಪ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಪ್ರತಿಭಟನೆ ವೇಳೆ ಮಲೆ ಮಹದೇಶ್ವರ ಬೆಟ್ಟದ ಪೊಲೀಸ್ ಠಾಣೆಯ ವತಿಯಿಂದ ಭದ್ರತೆಯನ್ನ ಒದಗಿಸಲಾಗಿತ್ತು. ಜಾನುವಾರುಗಳನ್ನ ನಾವು ಅವಲಂಬಿತರಾಗಿದ್ದೀವಿ. ಕೃಷಿ ಚಟುವಟಿಕೆಗಾಗಲಿ ಇನ್ನೊಂದಕ್ಕಾಗಲಿ. ಕೆಲವು ಉಪ ದೇವಸ್ಥಾನಗಳಿದ್ದಾವೆ, ಪೂಜೆಗೆ ಹೋಗಬೇಕು, ಪುರಸ್ಕಾರಕ್ಕೆ ಹೋಗಬೇಕು, ಎಲ್ಲ ರೀತಿಯಲ್ಲಿ ತೊಂದರೆ ಆಗ್ಬಿಡ್ತವೆ. ಹಾಗಾಗಿ ನಮ್ಮ ಎಲ್ಲಿ ಹೆಚ್ಚು ಕಡಿಮೆ ಇಲ್ಲಿ ಒಂದು 4,800ರಿಂದ 5,000 ಜನಸಂಖ್ಯೆ ಇದೆ ಸರ್. ನಮ್ಮದಲ್ಲಿ ಒಂದು 15,000ರಿಂದ 20,000 ಜಾನುವಾರುಗಳ ಸಂಖ್ಯೆ ಇದ್ದಾವೆ. ಅದನ್ನೆಲ್ಲ ನಂಬ್ಕೊಂಡೇನೆ ರೀತಿ ಆಗೈತದೆ ಸರ್. ಇಲ್ಲಿ ಕೂಲಿ ಜೀವನ ಮಾಡ್ಬೇಕಾದ್ರೆ ಕಷ್ಟ ಆಗೈತದೆ, ವ್ಯವಸಾಯ ಮಾಡ್ಬೇಕಾದ್ರೆ ಅವಕಾಶನೇ ಕೊಡಬೇಡಿ ಸರ್. ದಯವಿಟ್ಟು ಸರ್ಕಾರದ ಗಮನಕ್ಕೆ ತನ್ನಿ ಸರ್. ವಿರೋಧ ಇದೆ, ಜನಗಳ ಕಡೆಯಿಂದ ಒಂದು ಮನವಿ ಮಾಡ್ಕೊಳ್ತೇನೆ ಅಂದ್ರೆ ಸರ್, ತಾವು ಕೂಡ ವರದಿಯನ್ನ ಸರ್ಕಾರಕ್ಕೆ ನಿಮ್ಮ ಒಂದು ಇಲಾಖೆಗೆ ಏನು ಅಂತ ಈ ತರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಡಂಚಿನಲ್ಲಿರೋ ಜನಗಳ ಒಂದು ಭಾವನೆಗಳಿಗೆ ಧಕ್ಕೆ ಬರ್ತದೆ. ಅವರು ಕೃಷಿ ಚಟುವಟಿಕೆಗಳಿಂದ ಜೀವನ ಮಾಡ್ಕೊಂಡು ಹೋಗ್ತಾ ಇರೋದು. ಇದಕ್ಕೆಲ್ಲಕ್ಕೂ ತೊಂದರೆ ಆಗುತ್ತೆ ಅಂತ ತಾವು ಕೂಡ ಒಂದು ಮನವಿ ಅವ್ರಿಗೆ ರಿಪೋರ್ಟ್ ಅನ್ನು ಕೊಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ ಸರ್. ಮತ್ತೆ ಸರ್ ಪರಿಸರವಾದಿಗಳು ಅಹವಾಲನ್ನು ಕೊಡ್ತಾ ಇದ್ದೀರಾ, ಅದು ಒಳ್ಳೆ ಬೆಳವಣಿಗೆ. ಯಾಕೆಂದರೆ ಎಲ್ಲರೂ ತಾವು ನೋಡ್ಬೋದು, ಚಾಮರಾಜನಗರದಲ್ಲಿ ಪ್ರತಿಭಟನೆ ಮಾಡೇ ಗಮನ ಸೆಳೆಯುವಂಥ ಕಾರ್ಯಕ್ರಮ ಮಾಡ್ತಾರೆ. ಬಟ್ ನೀವು ಅವ್ರಿಗಿಂತ ಒಳ್ಳೆದಂತಂದ್ರೆ ಒಳ್ಳೆ ರೀತಿಯಲ್ಲಿ ನಮಗೂ ಕೂಡ ಫೋನ್ ಮಾಡಿದ್ದೀವಿ, ಕೂಡ ಫೋನ್ ಮಾಡಿದ್ದೀವಿ. ಇಲಾಖೆಯವರು ನಾವೆಲ್ಲ ಕೂಡ ಅಣ್ಣ ತಮ್ಮಂದಿರ ಥರ ಇದ್ದೀವಿ ಇಲ್ಲಿ. ಸೊ ಹಂಗಾಗಿ ನಾವು ಮುಂದಿನ ಅದೇ ರೀತಿ ಇರ್ತೀವಿ ಸರ್. ಹಾಗಾಗಿ ಯಾವುದೇ ರೀತಿಯಂತಹ ಅಹಿತಕರ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿ ಡಿಪಾರ್ಟ್ಮೆಂಟ್ನವ್ರನ್ನೇ ಕೇಳಿ ಸರ್. ನಾವೆಲ್ಲರೂ ಅಣ್ಣ ತಮ್ಮ ನಾವು ಯಾರು ನಮ್ಮ ಡಿಪಾರ್ಟ್ಮೆಂಟ್ನವರು ಇವರಿಗೆ ನಾವು ಬೆಲೆ ಕೊಡಬಾರದು ಅನ್ನೋದು ಸರ್ಕಾರದ ಅವ್ರೇನೋ ಮಾಡ್ಬಿಡ್ತಾರೆ. ಮಾಡಿದಾಗ ಇಲ್ಲಿ ಜನಗಳೆಲ್ಲ ನೇಣ ಹಾಕೊಂಡು ರೀತಿ ಪರಿಸ್ಥಿತಿ ಬಂದ್ಬಿಡ್ತದೆ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಂತೀವಿ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅದನ್ನು ನಮ್ಮ ಗ್ರಾಮದ ವಿರೋಧ ಇದೆ ಅಂತ ಸರ್ಕಾರಕ್ಕೂ ಅಷ್ಟೇ ಸ್ಪಂದಿಸಿ ನಮಗೆ ನ್ಯಾಯ ಒದಗಿಸಿ ಕೊಡಬೇಕು.